HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಡಿಸೆಂಬರ್ 13ರಂದು ನಡೆಯುವ ಹನುಮ ಜಯಂತಿ. ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಆಯೋಜನೆ. ಶಾಂತಿಯುತ ಹನುಮ ಜಯಂತಿಗೆ ಸಕಲ ಸಿದ್ಧತೆ. ಪೊಲೀಸರಿಂದ ಬಿಗಿ ಭದ್ರತೆ. ಸರ್ಕಾರಿ ಆದೇಶ ಉಲ್ಲಂಘಿಸಿ ಕ್ರಿಸ್ಮಸ್ ರಜೆ ದುರುಪಯೋಗ. ಶಾಲೆಗಳಲ್ಲಿ 1 ದಿನಕ್ಕಿಂತ ಹೆಚ್ಚಿನ ರಜೆ ನೀಡಬಾರದು. ಡಿಡಿಪಿಐ ಕಚೇರಿ ಮುಂದೆ ಶ್ರೀರಾಮ ಸೇನೆ ಪ್ರತಿಭಟನೆ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶಾಲಾ ಕಿಟ್ ವಿತರಣೆ ಪುನರ್ ಪರಿಶೀಲಿಸಿ ಕ್ರಮ. ರಕ್ತಹೀನತೆಯಿಂದ ಬಳಲುತ್ತಿರುವ ಕಾರ್ಮಿಕರಿಗೆ ನ್ಯೂಟ್ರಿಷನ್ ಕಿಟ್ ವಿತರಣೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭರವಸೆ. ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಡಿಸೆಂಬರ್ 13ರಂದು ನಡೆಯುವ ಹನುಮ ಜಯಂತಿ ಅಂಗವಾಗಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆಯನ್ನು ನಡೆಸಲಾಯಿತು. ವಿಶ್ವ ಪ್ರವಾಸಿ ತಾಣ ಬೇಲೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕ್ರಮ ವಹಿಸಿದ್ದು, ಇಲಾಖೆಯೊಂದಿಗೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಹಕಾರ ನೀಡಬೇಕು. ಎಲ್ಲಾ ಧರ್ಮಗಳ ಸಾಮರಸ್ಯಕ್ಕೆ ಹನುಮ ಜಯಂತಿ ಊರಿನ ಹಬ್ಬವಾಗಲಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಕರೆ ನೀಡಿದರು. ಬೇಲೂರು ಪಟ್ಟಣದ ನೆಹರು ನಗರದ ಪೊಲೀಸ್ ಆವರಣದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿ, ನಾನು ಕೆಲ ಭಾಗದಲ್ಲಿ ಹನುಮ ಜಯಂತಿಗಳ ಬಗ್ಗೆ ತಿಳಿದಿರುವೆ. ಆದರೆ ಬೇಲೂರಿನಲ್ಲಿ ನಡೆಯುವ ಹನುಮ ಉತ್ಸವದ ಭಿನ್ನತೆ ಇತರರಿಗೆ ಮಾದರಿಯಾಗಿದೆ. ಇಲ್ಲಿನ ಹನುಮ ಉತ್ಸವಕ್ಕೆ ಪೊಲೀಸ್ ಭದ್ರತೆ ನೀಡಬೇಕಾದ ಹಿನ್ನೆಲೆಯಲ್ಲಿ ಹನುಮ ಜಯಂತಿ ಸಮಿತಿ ಹೆಚ್ಚಿನ ಸ್ವಯಂ ಸೇವಕರನ್ನ ನೇಮಿಸಿಕೊಳ್ಳುವ ಮೂಲಕ ಅವರಿಗೆ ಸಮವಸ್ತ್ರ ನೀಡಬೇಕಿದೆ. ವಿಶೇಷವಾಗಿ ಮೆರವಣಿಗೆ ಮತ್ತು ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಸದ್ಯ ಡಿವೈಎಸ್ಪಿ ಮತ್ತು ಇಲ್ಲಿನ ಪೊಲೀಸರಿಗೆ ಮಾರ್ಗದರ್ಶನ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದಂತೆ ಸಿಸಿಟಿವಿ ಅಳವಡಿಸಬೇಕು ಮತ್ತು ಪ್ರತಿ ಅಂಗಡಿಗಳು ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಸಲು ಮುಂದಾಗಿ. ಕಳೆದ ವರ್ಷ ಕೂಡ ಶಾಂತಿಯುತ ಮೆರವಣಿಗೆ ನಡೆಸುವ ಬಗ್ಗೆ ಇಲ್ಲಿನ ಶಾಸಕರೇ ನಮಗೆ ಅಭಿನಂದನೆ ಪತ್ರ ನೀಡಿದ್ದಾರೆ. ಈ ಬಾರಿ ಕೂಡ ಶಾಂತಿಯುತವಾಗಿ ನಡೆಯಲಿ ಎಂದ ಅವರು, ಬೇಲೂರಿನಲ್ಲಿ ನಡೆಯುವ ಹನುಮ ಉತ್ಸವ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ತನ್ನದೇ ಆದ ಖ್ಯಾತಿ ಪಡೆದ ಹಿನ್ನೆಲೆ ಹೊರಗಿನಿಂದ ಇಲ್ಲಿಗೆ ಬರುವವರ ಸಂಖ್ಯೆ ಹೆಚ್ಚಾಗಬಹುದು ಮತ್ತು ಕೆಲ ಹೊರಗಿನವರು ಉದ್ದೇಶಪೂರ್ವಕವಾಗಿ ಅಹಿತಕರ ಘಟನೆಗಳಿಗೆ ಸಾಕ್ಷಿಯಾಗುವ ಕಾರಣದಿಂದ ಆಯೋಜಕರು ಇಂತಹವರ ಬಗ್ಗೆ ತಕ್ಷಣ ಮಾಹಿತಿ ನೀಡಬೇಕು. ಒಂದು ವೇಳೆ ಇಂತಹ ಪುಂಡ ಪೋಖ್ರಿಗಳು ಕಂಡುಬಂದರೆ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆ ಮೀನಮೇಷ ಎಣಿಸುವುದಿಲ್ಲ ಎಂದು ಎಚ್ಚರಿಸಿದರು. ಶ್ರೀ ವೀರಾಂಜನೇಯ ದೇಗುಲ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ಕಳೆದ 12 ವರ್ಷಗಳಿಂದ ಬೇಲೂರಿನಲ್ಲಿ ಹನುಮ ಜಯಂತಿ ವರ್ಷಕ್ಕೆ ಹೊಸತನ ಮತ್ತು ಅದ್ದೂರಿಯಾಗಿ ನಡೆಯುತ್ತಿದೆ. ಡಿಸೆಂಬರ್ 13 ಶನಿವಾರ ಬೆಳಗ್ಗೆ ಪೂಜೆ ಬಳಿಕ ಮಧ್ಯಾಹ್ನ 12ಕ್ಕೆ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಿದೆ. ಬಳಿಕ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ. ಮೆರವಣಿಗೆಗೆ ಪೊಲೀಸ್ ಇಲಾಖೆ ಜೊತೆಗೆ ಮುಖಂಡರಾದ ಎನ್ಆರ್ ಸಂತೋಷ್ ನೇತೃತ್ವದಲ್ಲಿ 25ಕ್ಕೂ ಹೆಚ್ಚಿನ ಸ್ವಯಂ ಸೇವಕರನ್ನ ಸಮವಸ್ತ್ರದೊಂದಿಗೆ ನಿಯೋಜಿಸಲಾಗಿದೆ. ಈ ಬಾರಿ 25,000ಕ್ಕೂ ಹೆಚ್ಚಿನ ಭಕ್ತರು ಬರುವ ನಿರೀಕ್ಷೆ ಇರೋ ಕಾರಣ ಪೊಲೀಸ್ ಇಲಾಖೆ ಕೂಡ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ವಿಶೇಷವಾಗಿ ಕಳೆದ ಬಾರಿ ಇಲ್ಲಿನ ಸಿಪಿಐ ರೇವಣ್ಣನವರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಿದ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಹಾಸನ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿಧಿ, ಅರಸೀಕೆರೆ ಡಿವೈಎಸ್ಪಿ ಗೋಪಿ, ಬೇಲೂರು ಸಿಪಿಐ ರೇವಣ್ಣ, ಕರವೇ ಅಧ್ಯಕ್ಷ ಚಂದ್ರಶೇಖರ್, ಹಿಂದೂ ಸಂಘಟನೆ ಮುಖಂಡ ಎನ್ಆರ್ ಸಂತೋಷ್, ಕರವೇ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಅದ್ರ ಬಗ್ಗೆ ಯಾರು ಸಂಘಟನೆಯಿಂದ ನಿಮಗೆಲ್ಲ ಗೊತ್ತಿರೋ ಪ್ರಾಬ್ಲಮ್ನ ನೀವು ಮಾಡ್ಕೊತೀರಾ ಅಂತ ನನಗಿದೆ. ಪ್ರತಿ ವರ್ಷ ನಮ್ಗೆ ನೀವು ಮಾಡಿದ್ರೆ ಹೆಲ್ಪ್ DJ ಪಕ್ಕದಲ್ಲಿ ಏನು ರೋಪ್ ಇರ್ತದೆ, ನೀವೇ ರೋಪ್ ಇಟ್ಕೊಂಡು ವಾಲಂಟಿಯರ್ಸ್ ಇಟ್ಕೊಂಡು ಮಾಡ್ತಾರೆ. ಟ್ರೈ ಮಾಡಿ ಅದು ಈ ವರ್ಷನೂ ಮಾಡಿ, ಅದು ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಏಕೆಂದರೆ ಜನ ಲೈನ್ ಬಿಟ್ಟು ಹೊರಗಡೆ ಬರಲ್ಲ, ಸಣ್ಣ ಪುಟ್ಟ ಎಮರ್ಜೆನ್ಸಿ ವೆಹಿಕಲ್ ಹೋಗಿ ಬರೋದು ಅಂತ ಅದಕ್ಕೂ ಸ್ವಲ್ಪ ಸಾಧ್ಯತೆ ಇರ್ತದೆ. ಕ್ರಿಸ್ಮಸ್ ಹಬ್ಬಕ್ಕೆ 1 ದಿನ ಮಾತ್ರ ರಜೆ ಕೊಡಲು ಸರ್ಕಾರದ ಆದೇಶವಿದ್ರೂ ಉಲ್ಲಂಘಿಸಿ ಕ್ರಿಶ್ಚಿಯನ್ ಆಡಳಿತದಲ್ಲಿರುವ ಶಾಲೆಗಳಿಗಾಗಿ ಏನಾದರೂ ಹೆಚ್ಚಿನ ರಜೆ ನೀಡಿದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿ ಶ್ರೀರಾಮ ಸೇನೆ ನೇತೃತ್ವದಲ್ಲಿ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿ ಮುಂದೆ ಪ್ರತಿಭಟಿಸಿ ಡಿಡಿಪಿಐ ಉಪನಿರ್ದೇಶಕ ಬಲರಾಮ್ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಶ್ರೀರಾಮ ಸೇನಾ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಜಾನಿಕೆರೆ ಹೇಮಂತ್ ಮತ್ತು ಜಿಲ್ಲಾಧ್ಯಕ್ಷ ಧರ್ಮನಾಯಕ್ ಮಾತನಾಡಿ, ಸರ್ಕಾರದ ಅಧಿಸೂಚನೆ ಪ್ರಕಾರ ರಾಜ್ಯದ ಎಲ್ಲಾ ಸರ್ಕಾರಿ ಇಲಾಖೆಗಳು, ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಶಾಲೆ ಕಾಲೇಜುಗಳು ನಿಗದಿತ ರಜೆ ದಿನಗಳಲ್ಲಿ ಕಡ್ಡಾಯವಾಗಿ ರಜೆ ಘೋಷಿಸಬೇಕಾಗಿದೆ. ಆದರೆ ಕೆಲವು ಖಾಸಗಿ ಶಾಲೆಗಳು, ವಿಶೇಷವಾಗಿ ಕ್ರಿಶ್ಚಿಯನ್ ಆಡಳಿತದಲ್ಲಿರೋ ಸಂಸ್ಥೆಗಳು ಸರ್ಕಾರದ ರಜೆ ಆದೇಶವನ್ನು ಉಲ್ಲಂಘಿಸಿ ದಸರಾ ರಜೆಯನ್ನು ರದ್ದು ಮಾಡಿ ತರಗತಿಗಳು ಹಾಗೂ ಪರೀಕ್ಷೆಗಳನ್ನು ನಡೆಸಿರುವುದು ಗಂಭೀರ ಅನಿಯಮವಾಗಿದೆ ಎಂದು ದೂರಿದರು. ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬಕ್ಕೆ ಸರ್ಕಾರ ಅಧಿಕೃತವಾಗಿ 1 ದಿನ ರಜೆ ಮಾತ್ರ ಘೋಷಿಸಬೇಕು. ಆದರೆ ಅನಧಿಕೃತವಾಗಿ ಕೆಲವು ಕ್ರಿಶ್ಚಿಯನ್ ನಿರ್ವಹಣೆ ಶಾಲೆಗಳು 10 ದಿನಗಳವರೆಗೂ ರಜೆ ಘೋಷಿಸುತ್ತಿರುವುದು ಸಂಪೂರ್ಣವಾಗಿ ಕಾನೂನು ಬಾಹಿರ ಮತ್ತು ಸರ್ಕಾರದ ಆದೇಶಕ್ಕೆ ವಿರುದ್ದವಾಗಿದೆ. ಈ ಶಾಲೆಗಳಲ್ಲಿ 99% ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳು ಹಿಂದೂ ಸಮುದಾಯದವರೇ ಆಗಿದ್ದರೂ ಅವರ ಮೇಲೆ ಕ್ರಿಶ್ಚಿಯನ್ ಧಾರ್ಮಿಕ ಆಚರಣೆಗಳನ್ನು ಬಲವಂತವಾಗಿ ಹೇರಲು ಪ್ರಯತ್ನಿಸುವುದು ಧಾರ್ಮಿಕ, ಸಾಂಸ್ಕೃತಿಕ ಹಸ್ತಕ್ಷೇಪ ಮಾಡಿದಂತಾಗುತ್ತದೆ. ಇದು ಸಂವಿಧಾನದ ಆತ್ಮವನ್ನೇ ಉಲ್ಲಂಘಿಸಿದಂತಾಗುತ್ತದೆ. ಆದ್ದರಿಂದ ಸರ್ಕಾರದ ರಜೆ ನಿಯಮಗಳನ್ನು ಉಲ್ಲಂಘಿಸಿರುವ ಎಲ್ಲ ಸಂಸ್ಥೆಗಳ ಮೇಲೆ ತಕ್ಷಣ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸುತ್ತೇವೆ ಎಂದು ಒತ್ತಾಯಿಸಿದರು.
ಅನಧಿಕೃತವಾಗಿ ದೀರ್ಘ ಅವಧಿಯ ಕ್ರಿಸ್ಮಸ್ ರಜೆ ಘೋಷಿಸುವ ಅಭ್ಯಾಸವನ್ನು ತಕ್ಷಣ ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಧಾರ್ಮಿಕ ಪ್ರಾಬಲ್ಯವನ್ನ ವಿದ್ಯಾರ್ಥಿಗಳ ಮೇಲೆ ಹೇರೋ ಚಟುವಟಿಕೆಗಳಿಗೆ ಕಟ್ಟುನಿಟ್ಟಿನ ನಿಷೇಧ ಜಾರಿಗೊಳಿಸಬೇಕು ಎಂದರು. ಈ ವಿಷಯದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ಕ್ರಿಶ್ಚಿಯನ್ ನಿರ್ವಹಿತ ಶಾಲೆಗಳ ವಿರುದ್ಧ ಹಿಂದೂ ಸಮುದಾಯದ ವತಿಯಿಂದ ಭಾರೀ ಮಟ್ಟದ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆ ತಾಲೂಕು ಅಧ್ಯಕ್ಷ ಧರ್ಮನಾಯಕ್, ಜಿಲ್ಲಾ ಉಪಾಧ್ಯಕ್ಷ ಪ್ರದೀಪ್, ನಗರಾಧ್ಯಕ್ಷ ದರ್ಶನ್, ತಾಲೂಕು ಅಧ್ಯಕ್ಷ ಜಗದೀಶ್, ಗೋರಕ್ಷಕ ಪ್ರಮುಖ್ ವಿನಯ್, ತಾಲೂಕು ಉಪಾಧ್ಯಕ್ಷ ಅಜಿತ್, ಕಾರ್ಮಿಕ ವಿಭಾಗದ ದೊರೆಸ್ವಾಮಿ, ಕಾರ್ಯದರ್ಶಿ ಬಸವರಾಜ್, ಮಹೇಶ್ ಬಾಗಲಕೋಟೆ, ಪ್ರವೀಣ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತೇನು ಹಾಸನ ಜಿಲ್ಲಾ ಶ್ರೀರಾಮ ಸೇನೆ ಸಂಘಟನಾ ವತಿಯಿಂದ DDPI ಅವರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಆ ಮನವಿಯ ವಿಷಯ ಇವತ್ತೇನು ಮುಂದಿನ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬ ಇದೆ. ಈ ಕ್ರಿಸ್ಮಸ್ ಹಬ್ಬಕ್ಕೆ ಈಗಾಗಲೇ ಶಾಲೆಗಳಲ್ಲಿ 12 ದಿನ ರಜೆ ಘೋಷಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಇದು ಹೇಗೆ ಅಂತಂದರೆ, ನಮ್ಮ ಮಕ್ಕಳಿದ್ದಾರೆ ಶಾಲೆಗಳಲ್ಲಿ 99% ಹಿಂದೂ ಮಕ್ಕಳು ಶಿಕ್ಷಣ ಪಡೆದಿರ್ತಕ್ಕಂಥದ್ದು ಕ್ರಿಶ್ಚಿಯನ್ ಶಾಲೆಗಳಲ್ಲಿದ್ದಾರೆ. ಇವತ್ತು ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಪಾಠ ಹೇಳ್ತಕ್ಕಂಥ ಬೋಧಕರು ಕೂಡ ಕ್ರಿಶ್ಚಿಯನ್ರಿದ್ದಾರೆ, ಹಿಂದೂಗಳಿದ್ದಾರೆ. ಏನು 25ನೇ ತಾರೀಕು ಕ್ರಿಸ್ಮಸ್ ಹಬ್ಬ ಇದೆಯೋ ಆ ಹಬ್ಬದಲ್ಲಿ ಒಂದು ದಿನ ಸರ್ಕಾರ ಆದೇಶ ಮಾಡಿದೆ, ರಜಾ ಘೋಷಿಸಿದೆ. ಅದು ಬಿಟ್ಟು ಮತ್ತೆ 12 ದಿನ ರಜಾ ಘೋಷಣೆ ಮಾಡಿದ್ದಾರೆ ಕ್ರಿಶ್ಚಿಯನ್ ಸ್ಕೂಲಲ್ಲಿ. ಏನಾದರೂ ಆ ಥರ ಏನಾದರೂ 12 ದಿನ ಒಂದಿನ 25ನೇ ತಾರೀಕು ಬಿಟ್ಟು 12 ದಿನ ಏನಾದ್ರು ರಜೆ ಏನಾದರೂ ಕೊಟ್ಟರೆ ಆ ಸ್ಕೂಲನ್ನು ಬೀಗ ಹಾಕಿ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಶ್ರೀರಾಮ ಸೇನೆ ಕೈಗೊಂಡಿದೆ. ಹಾಗೂ ಈ DDP ಆಫೀಸ್ಗೂ ಬಂದು ಪ್ರತಿಭಟನೆ ಮಾಡಿ DDP ಆಫೀಸ್ಗೂ ಸಹ ಬೀಗ ಹಾಕಿ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಇದೆ. ಇದರಿಂದ ಈಗ ಎಚ್ಚರಿಸಿಕೊಂಡು ಮುಂದೆ ಕಾನೂನು ಭಂಗವಾಗಿ ಒಂದೇ ದಿನ ಕ್ರಿಸ್ಮಸ್ 25ಕ್ಕೆ ರಜಾ ಘೋಷಣೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಶಾಲಾ ಕಿಟ್ ನೀಡುವುದರ ಬಗ್ಗೆ ಪುನರ್ ಪರಿಶೀಲನೆ ಮಾಡಲಾಗುವುದೆಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಭರವಸೆ ನೀಡಿದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ 4ನೇ ದಿನದ ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರ ಪ್ರಶ್ನೆಗೆ ಅವರು ಉತ್ತರಿಸಿದರು. ಇವರಿಗೆ 13 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೂ ಸ್ಕಾಲರ್ಶಿಪ್ ನೀಡಿದ್ದೇವೆ, ಹಾಗಾಗಿ ಶಾಲಾ ಕಿಟ್ ಕೊಡುವ ಅಗತ್ಯ ಇಲ್ಲ ಎಂದು ಮಂಡಳಿಯಲ್ಲಿ ತೀರ್ಮಾನವಾಗಿದೆ. ಅಗತ್ಯವಿದ್ದರೆ ಮುಂದಿನ ದಿನಗಳಲ್ಲಿ ಶಾಲಾ ಕಿಟ್ ನೀಡುವ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು. ಈ ಬಗ್ಗೆ ಚರ್ಚಿಸೋಣ ಎಂದರು. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ವಿವಿಧ ಟೂಲ್ ಕಿಟ್ಗಳನ್ನು ನೀಡಲಾಗುತ್ತಿಲ್ಲ ಎಂಬ ಶಾಸಕ ಹರೀಶ್ ಪೂಂಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಲಾಡ್ ಅವರು, ಇದುವರೆಗೂ 7 ಲಕ್ಷ ಜನರಿಗೆ ಟೂಲ್ ಕಿಟ್ ಕೊಟ್ಟಿದ್ದೇವೆ. ಒಮ್ಮೆ ಕೊಟ್ಟರೆ ಮತ್ತೆ ಕೊಡಲು ಬರೋದಿಲ್ಲ. ಇದಕ್ಕೆ ಸಮಯ ನಿಗದಿ ಮಾಡಬೇಕು. ಇದನ್ನ ಮಂಡಳಿ ಪರಿಶೀಲನೆ ಮಾಡ್ತಾ ಇದೆ. ಬಹಳಷ್ಟು ಕಾರ್ಮಿಕರು ಸಹಾಯಕರಾಗಿ ನೋಂದಣಿ ಮಾಡಿದ್ದಾರೆ. ಅವರು ಟೆಕ್ನಿಷಿಯನ್ ಆದ ನಂತರ ಕಿಟ್ ಕೊಡಬಹುದು ಎಂದರು. ಮಂಡಳಿ ವತಿಯಿಂದ ಪೌಷ್ಟಿಕಾಂಶದ ಕಿಟ್ ವಿತರಣೆ ಮಾಡುತ್ತಾ ಇಲ್ಲ ಎಂಬ ಶಾಸಕ ಪೂಂಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಮಂಡಳಿ ವತಿಯಿಂದ ಪ್ರಿವೆಂಟಿವ್ ಹೆಲ್ತ್ ಎಂಬ ಯೋಜನೆ ಜಾರಿಯಲ್ಲಿದೆ. ಇಲ್ಲಿ ಅನಿಮಿಕ್ ಇರುವವರು ಪತ್ತೆಯಾಗ್ತಿದ್ದಾರೆ. 13% ಕಾರ್ಮಿಕರು ರಕ್ತಹೀನತೆಯಿಂದ ಬಳಲುತ್ತಿರುವುದು ಬೆಳಕಿಗೆ ಬಂದಿದೆ. ಅವರಿಗೆ ನ್ಯೂಟ್ರಿಷನ್ ಕಿಟ್ ಕೊಡೋ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದರು. HCN ನ್ಯೂಸ್ ಹಾಸನ್. ನಾವು ಪ್ರಿವೆಂಟಿವ್ ಹೆಲ್ತ್ ಕೇರ್ನಲ್ಲಿ ಮೆಜರ್ಮೆಂಟ್ ಮಾಡಿ ಯಾರು ಅನಿಮಿಕ್ ಇದ್ದಾರೆ, ಸುಮಾರು 13% ಜನರಷ್ಟಿಗೆ ಅನಿಮಿಕ್ ಇದ್ದಾರೆ. ನಮ್ಮಲ್ಲಿ ಡಾಟಾ ಬಂದಿದೆ. ಆ ಅನಿಮಿಕ್ ಇರೋರಿಗೆ ಯಾವ ಥರದ ನ್ಯೂಟ್ರಿಷನ್ ಕೊಡಬೇಕಂತಕ್ಕಂಥದ್ದು ನಮ್ಮ ಬೇರೆ ಇಲಾಖೆಯವ್ರ ಜೊತೆ ಸ್ವಲ್ಪ ಸಮಾಲೋಚನೆ ಮಾಡಿ ಒಂದು ಉನ್ನತವಾದ ಒಂದು ಅಭಿಪ್ರಾಯವನ್ನು ತಗೊಂಡು ಅವರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ನ್ಯೂಟ್ರಿಷನ್ ಕಿಟ್ ಕೊಡ್ತಕ್ಕಂಥದ್ದು. ಈ ಟೂಲ್ಸ್ ಕಿಟ್ಟು ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ. ಏನಾಗಿದೆ, ನಾವು ಇಲ್ಲಿವರೆಗೆ ಸುಮಾರು 7 ಲಕ್ಷ ಜನಕ್ಕೆ ಟೂಲ್ಸ್ ಕಿಟ್ಗಳನ್ನ ಕೊಟ್ಟಿದ್ದೀವಿ. ಬೇರೆ ಬೇರೆ ರೀತಿಯಾಗಿ ಬಾರ್ ಬೆಂಡಿಂಗ್ ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಮೇಸನ್ ಇರ್ಬೋದು, ವೆಲ್ಡಿಂಗ್ ಇರ್ಬೋದು, ಟೈಲ್ಸ್ ಲೇಯರ್ ಇರ್ಬೋದು, ಪೇಂಟಿಂಗ್ ಇರ್ಬೋದು. ಇವರು ಒಂದು ಸಲ ಕೊಟ್ಟರೆ ಇನ್ನೊಂದು ಸಲ ಕೊಡೋಕ್ಕೆ ಬರಲ್ಲ. ಅದಕ್ಕೆ ಬೋರ್ಡ್ನಲ್ಲಿ ಇಟ್ಕೊಂಡು ಇದಕ್ಕೊಂದು 5 ಇಯರ್ಸ್ವರೆಗೆ ಟೈಮ್ ಪೀರಿಯಡ್ ಮಾಡಬೇಕು. ಆಮೇಲೆ ಇನ್ನೊಬ್ಬರೆಲ್ಲ ಭಾಳಷ್ಟು ಜನ ಸುಮಾರು 12 ಲಕ್ಷ ಜನ ಅವರಿಗೆ ಅಸಿಸ್ಟೆಂಟ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯವರು ತಾವು ಹೇಳಿರ್ತಕ್ಕಂಥ ಪ್ರಶ್ನೆ ಮೇಲೆ ಇಲಾಖೆಯವ್ರಿಗೆ ಮಾತನಾಡಿಸಿ ಅವರಿಗೆ ಟೆಕ್ನಿಷಿಯನ್ಸ್ ಅಂತ ಅವ್ರ ಮೇಲೆ ಬಂದ ತಕ್ಷಣ ಅವರಿಗೆ ಟೂಲ್ಸ್ ಕೊಡ್ತಕ್ಕಂಥ ವ್ಯವಸ್ಥೆ. ಸ್ಕೂಲ್ ಕಿಟ್ ಯಾಕೆ ಕೊಡ್ತಾ ಇಲ್ಲ ಅಂತಂದರೆ, ನಾವು ಈಗ ಎಲ್ಲರಿಗೆ ಸ್ಟೈಫಂಡ್ ಕೊಡ್ತಾ ಇದ್ದೀವಿ. ನಾವು ಬಂದಾಗಿಂದ ಸುಮಾರು 13 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಸ್ಟೈಫಂಡ್ ಕೊಟ್ಟಿದ್ರಿಂದ ಟೂಲ್ ಕಿಟ್ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ಬೋರ್ಡ್ನಲ್ಲಿ ತೀರ್ಮಾನ ಆಗಿದೆ. ಬಟ್ ತಾವು ಹೇಳಿದ್ದಕ್ಕೂ ಒಂದ್ಸಲ ವಿಚಾರ ಮಾಡಿ ಇವೆರಡು ಪ್ರಮುಖವಾಗಿ, ಒಂದು ಟೂಲ್ ಕಿಟ್ಸು ಪ್ಲಸ್ ನೀವು ನ್ಯೂಟ್ರಿಷನ್ ಕಿಟ್ನ ನಾವು ಮುಂದೆ ಬರ್ತಕ್ಕಂಥ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ದಸ್ತು ಪತ್ರ ಬರಹಗಾರರ ಒಕ್ಕೂಟದ ನಿರ್ಣಯದಂತೆ ರಾಜ್ಯಾದ್ಯಂತ ಕಾವೇರಿ 2 ತಂತ್ರಾಂಶ ಜಾರಿ ಪರಿಣಾಮ ಉಂಟಾದ ತಾಂತ್ರಿಕ ಗೊಂದಲಗಳು, ಸಾರ್ವಜನಿಕರಿಗೆ ಎದುರಾಗುತ್ತಿರುವ ಅನಾಹುತ ಮತ್ತು ಪತ್ರ ಬರಹಗಾರರ ವೃತ್ತಿ ಭದ್ರತೆ ಸಂಕಟವನ್ನು ಮನಗಂಡು ಡಿಸೆಂಬರ್ 15 ಮತ್ತು 16ರಂದು 2025 ಹಾಸನ ಜಿಲ್ಲಾದ್ಯಂತ ಲೇಖನ ಸ್ಥಗಿತಗೊಳಿಸಿ ಧರಣಿ ಮತ್ತು ದಸ್ತಾವೇಜುಗಳ ನೋಂದಣಿ ಪ್ರಕ್ರಿಯೆ ಸ್ಥಗಿತ ಮುಷ್ಕರ ಕೈಗೊಳ್ಳಲಾಗಿದೆ ಎಂದು ಒಕ್ಕೂಟದ ಸಂಘಟಕ ಜಿ ಕೃಷ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಸರ್ಕಾರವು ಪಾರದರ್ಶಕತೆ, ವೇಗ ಮತ್ತು ಡಿಜಿಟಲೀಕರಣದ ಹೆಸರಲ್ಲಿ ಜಾರಿಗೆ ತಂದಿರುವ ಕಾವೇರಿ 2 ತಂತ್ರಾಂಶ, ಅದರಲ್ಲೂ ವಿಶೇಷವಾಗಿ ಸಿಟಿಜನ್ ಲಾಗಿನ್ ವಿಧಾನವು ಸಾರ್ವಜನಿಕರಿಗೆ ಮತ್ತು ಅನುಭವ ಸಂಪನ್ನ ಪತ್ರ ಬರಹಗಾರರಿಗೆ ಭಾರಿ ತೊಂದರೆ ಸೃಷ್ಟಿಸಿದೆ. ಆಸ್ತಿ ನೋಂದಣಿ ಎಂಬುದು ಸಾಮಾನ್ಯ ನಾಗರಿಕರಿಗೆ ಜೀವನದಲ್ಲಿ 3-4 ಬಾರಿ ಮಾತ್ರ ಬರುವ ಕೆಲಸವಾಗಿದ್ರೂ ಅದರ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಆನ್ಲೈನ್ಗೊಳಿಸಿರುವ ಹಿನ್ನೆಲೆ 80% ಸಾರ್ವಜನಿಕರು, ಅವಿದ್ಯಾವಂತರು, ರೈತರು, ಕೂಲಿ ಕಾರ್ಮಿಕರು ದೊಡ್ಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ದುಸ್ಥಿತಿಯನ್ನ ಇನ್ನಷ್ಟು ಗಂಭೀರಗೊಳಿಸುವಂತೆ ಸರ್ಕಾರವು ಮುಂದಿನ ದಿನಗಳಲ್ಲಿ ಕಾವೇರಿ 3 ಮೂಲಕ ಫೇಸ್ಲೆಸ್ ಹಾಗೂ ಪೇಪರ್ಲೆಸ್ ನೋಂದಣಿ ಜಾರಿಗೊಳಿಸಲು ಯತ್ನಿಸುತ್ತಿರುವುದು ಸಾರ್ವಜನಿಕರಲ್ಲಿ ಹಾಗೂ ಪತ್ರ ಬರಹಗಾರರಲ್ಲಿ ಆತಂಕ ಹೆಚ್ಚಿಸಿದೆ. ಸಿಟಿಜನ್ ಲಾಗಿನ್ ಬಳಸಿ ಆನ್ಲೈನ್ ನೋಂದಣಿ ಮಾಡಿಕೊಡುವ ಹೆಸರಲ್ಲಿ ಡಿಟಿಪಿ, ಸೈಬರ್ ಸೆಂಟರ್ಗಳು ದಾಸ್ತಾವೇಜು ತಯಾರಿಸುವ ಅನಾಹುತ ಸಾಮಾನ್ಯ. ತಪ್ಪು ದತ್ತಾಂಶ ಅಪ್ಲೋಡ್ ಆಗೋದ್ರಿಂದ ಸರ್ಕಾರಕ್ಕೆ ಸೂಕ್ತ ಮುದ್ರಾಂಕ ಶುಲ್ಕ ಬರುತ್ತಿಲ್ಲ. ಸಾರ್ವಜನಿಕರು ಮೋಸಕ್ಕೆ ಒಳಗಾಗ್ತಿದ್ದಾರೆ. ನೋಂದಣಿಗೆ ವಂಚನೆ ಪ್ರಕರಣಗಳು ಹೆಚ್ಚುತ್ತಿರುವುದು ದಾಸ್ತಾವೇಜು ನೋಂದಣಿ ಕ್ಷೇತ್ರದ ಗಂಭೀರ ಸಮಸ್ಯೆಯಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪತ್ರ ಬರಹಗಾರರ ಒಕ್ಕೂಟದ ಪರಮೇಶ್, ತುಳಸಿದಾಸ್, ರೇಖಾಪ್ರಸಾದ್, ರಾಜಮ್ಮ, ತುಳಸಿ ಪ್ರಸಾದ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್, ಹಾಸನ್. ಸರ್, ನಿಮಗೆಲ್ಲ ಗೊತ್ತಿರಾಗೆ ಈ ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಮೇತ ಈ ಹೊನ್ನು, ಹೆಣ್ಣು, ಮಣ್ಣು ಈ ಮೂರಕ್ಕೋಸ್ಕರ ಒದ್ದಾಡ್ತಾ ಇರ್ತಾರೆ. ಅದರಲ್ಲಿ ಮಣ್ಣು ಅನ್ನೋದು ಒಂದು ಇಂಪಾರ್ಟೆಂಟ್ ಜಾಗ ಆಗಿದೆ. ಸೊ ಅಂಥ ಒಂದು ಆಸ್ತಿಗಳನ್ನ ಜವಾಬ್ದಾರಿಯಿಂದ ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡ್ತಕ್ಕಂಥ ನಮ್ಮ ಸಮಾಜದಲ್ಲಿ ಎಲ್ಲ ವರ್ಗದವರು ಸಮೇತ ಮಾಡ್ತಾಯಿದ್ದಾರೆ. ಸೊ ಅದನ್ನು ಸರಿಯಾಗಿ ನೋಂದಣಿ ಮಾಡಿ ಅವ್ರಿಗೆ ಆ ಪತ್ರನ ಮುಟ್ಸೋಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರಾಗೆ ಸ್ಟಾಂಪ್ ಪೇಪರ್ ಬರ್ತಾಯಿತ್ತು. ಸೊ ರಾಜ ಮಹಾರಾಜ ಕಾಲದಿಂದಲೂ ಸಮೇತ 5 ಆಣೆ 6 ಆಣೆ ಸ್ಟಾಂಪ್ ಪೇಪರಿಂದ ಶುರುವಾಗಿದ್ದು ಹಲವಾರು ಜನ ಅದರಲ್ಲೇ ನಮ್ಮ ಹಿರಿಯ ಪತ್ರ ಬರಹಗಳೆಲ್ಲ ಬರ್ಕೊಂಡು ಮಾಡ್ತಾಯಿದ್ರು. ನಮ್ಮ ಮುಂದೆ ಕುಳಿತಿರೋ ಉದ್ದೇಶವೂ ಒಂದಿದೆ. ಏನಂದರೆ, ನೋಂದಣಿ ಇಲಾಖೆಯಿಂದ ಕನ್ನಡ ತಂತ್ರಾಂಶ ಅಂತ ಒಂದು ಮಾಡಿದ್ದಾರೆ. ಅದು ನೋಂದಣಿ ಸುಗಮವಾಗಲಿ, ಸಾರ್ವಜನಿಕರಿಗೆ ತುಂಬ ಹತ್ತಿರದಲ್ಲಿ ಯಾರಿಗೂ ತೊಂದರೆ ಆಗದೆ ಒಳ್ಳೆ ರೀತಿಯಲ್ಲಿ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿರೋಂಥ ಒಂದು ಯೋಜನೆ ತುಂಬ ಚೆನ್ನಾಗಿದೆ. ಆದ್ರೂ ಎಷ್ಟೇ ಅಡ್ವಾನ್ಸ್ ಇದ್ರೂ ಮೋಸ ಮಾಡೋಂಥ ಜನ ಇದ್ದೇ ಇದ್ದಾರೆ. ಅದರಲ್ಲಿ ಏನಾಗಿದೆ ಅಂದರೆ, ನಮಗೆ ಪತ್ರ ಬರಹಗಾರರು ಅಂತೇಳಿ ಸರ್ಕಾರದಿಂದನೇ ನಮಗೆ ಒಂದು ಲೈಸೆನ್ಸ್ ಕೊಟ್ಟು ಮತ್ತು ಕೆಲವೊಂದು ಏನೇ ಸರ್ಕಾರದಿಂದ ಏಡ್ಸ್ ಬಗ್ಗೆ ಕೇವಲ ಜಾಗೃತಿ ಮೂಡಿಸಿದ್ರೆ ಸಾಲದು, ಯುವ ಜನಾಂಗ ಎಚ್ಚೆತ್ತುಕೊಳ್ಳಬೇಕೆಂದು ಹಿರಿಯ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಶ್ರೀಮತಿ ಸಲ್ಮಾ ಹೇಳಿದರು. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಯಾವುದೇ ರೋಗವು ಮಾರಕವಾಗಿರೋದಿಲ್ಲ, ಅದರ ಬಗ್ಗೆ ಹೆಚ್ಚಿನ ಜಾಗೃತಿ ಇರಬೇಕು. HIV ರೋಗವು ಸ್ಪರ್ಶದಿಂದಾಗಲಿ ಊಟ ಮಾಡೋದ್ರಿಂದಾಗಲಿ ಬರೋದಿಲ್ಲ. ಅದರ ಬಗ್ಗೆ ಸುರಕ್ಷಿತ ಜೀವನ ಅನುಸರಿಸೋದ್ರಿಂದ ಆರೋಗ್ಯಕರ ಜೀವನ ನಡೆಸಬಹುದು. ಇದಲ್ಲದೆ ಏಡ್ಸ್ ಪೀಡಿತರ ಮೇಲೆ ಭೇದ ಭಾವ ತೋರೋದು ಕಾನೂನಾತ್ಮಕ ಅಪರಾಧ. ಯಾರಿಗಾದರೂ HIV ಪಾಸಿಟಿವ್ ಇದ್ರೆ ಅವರ ಬಗ್ಗೆ ಅಸಡ್ಡೆ ತೋರದೆ ಅವರಿಗೆ ನಮ್ಮಂತೆ ಬದುಕೋ ಸಾಧ್ಯತೆ ಇದೆ, ಅಂತಹವರಿಗೆ ಮಾನಸಿಕ ಧೈರ್ಯ ತುಂಬೋದು ಎಲ್ಲರ ಕರ್ತವ್ಯ ಎಂದರು. ನಂತರ ಮಾತನಾಡಿದ ಆಡಳಿತ ವೈದ್ಯಾಧಿಕಾರಿ ಡಾ ಜಯಲಕ್ಷ್ಮಿ ನಾಯಕ್, ಏಡ್ಸ್ ಬಗ್ಗೆ ಜನರಿಗಿರುವ ತಪ್ಪು ಕಲ್ಪನೆಗಳು ಮತ್ತು ಭಯಗಳು ಈಗಲೂ ದೊಡ್ಡ ಸವಾಲಾಗಿದೆ. HIV ರೋಗಿಗಳು ಸಾಮಾನ್ಯ ಜೀವನ ನಡೆಸಬಹುದು. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆದರೆ ಅವರು ಆರೋಗ್ಯಕರ ಬದುಕನ್ನು ಮುಂದುವರಿಸಬಹುದಾಗಿದೆ. ಆದಾಗ್ಯೂ ಸಮಾಜದ ಬೆಂಬಲ, ಸಹಾನುಭೂತಿ ಮತ್ತು ಸರಿಯಾದ ಮಾಹಿತಿ ಅವರಿಗೆ ಅತ್ಯಂತ ಅಗತ್ಯ ಎಂದರು. ಲಯನ್ಸ್ ಸಂಸ್ಥೆ ಮಾಜಿ ಅಧ್ಯಕ್ಷ ಡಾ ಚಂದ್ರಮೌಳಿ ಮಾತನಾಡಿ, ಯುವ ಜನರಿಗೆ ವಿಶೇಷವಾಗಿ ಸಂದೇಶ ನೀಡಿ, ಯುವಕರೇ ನಮ್ಮ ದೇಶದ ಭವಿಷ್ಯ, ಸುರಕ್ಷಿತ ಜೀವನ ಶೈಲಿ, ಸರಿಯಾದ ಮಾಹಿತಿ ಮತ್ತು ಆಗಾಗ ಪರೀಕ್ಷೆ ಮಾಡಿಸಿಕೊಳ್ಳುವುದು ನಿಮ್ಮನ್ನ ಮತ್ತು ನಿಮ್ಮ ಸುತ್ತಮುತ್ತಲಿನವರನ್ನು ರಕ್ಷಿಸುತ್ತದೆ ಎಂದರು. ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾ ವಿಜಯ್, ಲಯನ್ಸ್ ಸಂಸ್ಥೆ ಅಧ್ಯಕ್ಷೆ ತಾರಾಮಣಿ ಸುರೇಶ್, ವಕೀಲರ ಸಂಘದ ಅಧ್ಯಕ್ಷ ಕೆಎಲ್ ನಟರಾಜ್, ಕಾರ್ಯದರ್ಶಿ ಸುನೀಲ್ ಕುಮಾರ್, ಶಿವಮರಿಯಪ್ಪ, ಧಾರಣೇಶ್, ಉಷಾ, ದಯಾನಂದ್, ಆದರ್ಶ್, ಪುಟ್ಟಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಸವೇಶ್ವರ ವೃತ್ತದವರೆಗೂ ಏಡ್ಸ್ ಜಾಗೃತಿ ಕುರಿತಂತೆ ಜಾಥಾ ನಡೆಸಿದರು. HCI ನ್ಯೂಸ್, ಬೇಲೂರು. ನಾರ್ಮಲ್ ಆಗಿ ಬದುಕಬಹುದು. ಇನಿಷಿಯಲ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆ್ಯಂಡ್ ಆಸ್ ಎ ಸ್ಟೂಡೆಂಟ್ಸ್ ನಿಮಗೆ ಯಾಕೆ ಹೇಳ್ತಿದ್ದೀವಿ ಅಂದರೆ, ನಮ್ಮ ಫ್ಯೂಚರ್ ಹೇಗಿರಬೇಕು ಅಂತ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇಂಡಿಯಾ ಇಸ್ ಕಾಲ್ಡ್ ನೇಷನ್ ಆಫ್ ಯೂತ್ಸ್ ಬಿಕಾಸ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಏಜ್ 30 ಕಮ್ಮಿ ಇರೋರೇ ಇದೆ. ನಮ್ಮ ಬೇಲೂರು ತಾಲೂಕಲ್ಲಿ ನಾವಂತೂ 13,080
2 ಕೇಸ್ಗಳನ್ನು ನಾವು ಜನರಲ್ ಕೇಸ್ಗಳು ಅಂತ ಹೇಳ್ತೀವಿ. ಅಷ್ಟು ಕೇಸ್ಗಳಲ್ಲಿ ನಮಗೆ 65 ಕೇಸ್ ಪಾಸಿಟಿವ್ ಬಂದಿದೆ. ಜೊತೆಗೆ ನಾವು ಪ್ರತಿ ಪ್ರೆಗ್ನೆಂಟ್ ಪೇಷಂಟ್ಗಳನ್ನು, ಯಾಕಂದ್ರೆ ಮಕ್ಕಳಿಗೆ ತಗಲಬಾರ್ದು ಅಂದ್ಬಿಟ್ಟು ಪ್ರೆಗ್ನೆಂಟ್ ಪೇಷಂಟ್ಗಳು ಕೂಡ ಸ್ಕ್ರೀನ್ ಮಾಡ್ತೀವಿ. ಅದರಲ್ಲಿ 4 ಗರ್ಭಿಣಿಯರಿಗೆ ಮಾತ್ರ ಕಾಣಿಸ್ಕೊಳ್ತಿದೆ. ಒಟ್ಟು ನಮ್ಮಲ್ಲಿ 69 ಕೇಸ್ ಈಗ ನಮ್ಮ ಬೇಲೂರು ತಾಲೂಕಿಗೆ. ಹಿರಿಯ ನಾಗರಿಕರಾದ ಮಲ್ಲಮ್ಮ ಕೋಮ್ ಸಣ್ಣಯ್ಯ ಅವರಿಗೆ ಸೇರಿದ ಆಸ್ತಿ ದಾಖಲೆಯನ್ನ ಉದ್ದೇಶಪೂರ್ವಕವಾಗಿ ತಿರುಚಿ ಕುಟುಂಬದ ನೈಜ ವಾರಸುದಾರರನ್ನ ಪಕ್ಕಕ್ಕೆ ಸರಿಸಿ ತಪ್ಪು ಮಾಹಿತಿ ಆಧಾರದ ಮೇಲೆ ಪೌತಿಕತೆ ಮಾಡಿಸಿರೋ ಗಂಭೀರ ಘಟನೆ ಬೆಳಕಿಗೆ ಬಂದಿದ್ದು, ಕೂಡಲೇ ಸರಿಪಡಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸುವುದಾಗಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಅರೆಹಳ್ಳಿ ನಿಂಗರಾಜ್ ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಆಲೂರು ಪಟ್ಟಣ ಪಂಚಾಯಿತಿಯಲ್ಲಿ ಸಲ್ಲಿಸಲಾದ ದಾಖಲೆಗಳು ನಿಜ ಸ್ಥಿತಿಗೆ ವಿರುದ್ದವಾಗಿದೆ. ಸೂಕ್ತ ಪರಿಶೀಲನೆ ಇಲ್ಲದೆ ಆಸ್ತಿಯನ್ನ 3ನೇ ವ್ಯಕ್ತಿಗೆ ಖಾತೆ ಮಾಡಲು ಮುಂದಾಗಿರುವುದು ಗಂಭೀರ ಅನ್ಯಾಯ. ತಪ್ಪು ಮಾಹಿತಿಯಲ್ಲಿ ಮಾಡಿದ ಪೌತಿಕಾತೆಯನ್ನ ತಕ್ಷಣ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದ್ರು. 1987ರಲ್ಲಿ ಕಾನೂನುಬದ್ದವಾಗಿ ಖರೀದಿಸಿದ ಆಸ್ತಿ ದಾಖಲೆಗಳಲ್ಲಿ ಸ್ಪಷ್ಟ ಗುರುತು ಅರಸೀಕೆರೆ ತಾಲೂಕಿನ ದೇವರಹಳ್ಳಿಯ ಡಿಎಂ ಸಣ್ಣಪ್ಪ ಅವರ ಕುಟುಂಬದ ಮಲ್ಲಮ್ಮ ಅವರು 1987ರ ನವೆಂಬರ್ 10ರಂದು ಜೆ ಅಬ್ದುಲ್ ಸುಬಾನ್ ಅವರ ಪುತ್ರಿ ಯಾಸ್ಮಿನ್ ಮೊಹಿಯುದ್ದೀನ್ ಅವರಿಂದ ನಿವೇಶನವನ್ನು ಖರೀದಿಸಿದ್ರು. ಸಬ್ ರಿಜಿಸ್ಟ್ರಾರ್ ಕಚೇರಿ ದಾಖಲೆ ಸಂಖ್ಯೆ 229 ದಿನಾಂಕ 25/11/1987 ಆಧಾರದಲ್ಲಿ ಆಸ್ತಿ ಖಾತೆಯು ಅಧಿಕೃತವಾಗಿ ಮಲ್ಲಮ್ಮ ಅವರ ಹೆಸರಲ್ಲಿ ತೆರೆಯಲ್ಪಟ್ಟಿದ್ದು, ಮಲ್ಲಮ್ಮ ಅವರು ಜೀವಂತವಾಗಿರುವ ಸಂದರ್ಭದಲ್ಲೇ ತಮ್ಮ 3 ಪುತ್ರರಾದ ಶಿವಶಂಕರ್, ಕಾಮಾಕ್ಷಯ್ಯ, ಮಂಜುನಾಥ್ ಇವರಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕಿರುವಂತೆ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ಗುರುತಿಸಿದ್ದು ಗಮನಾರ್ಹ. ಶಿವಶಂಕರ್ ಅವರ ಮರಣದ ನಂತರ ವಂಶವೃಕ್ಷದಲ್ಲಿ ದುರುದ್ದೇಶಿತ ಬದಲಾವಣೆಯಾಗಿದೆ. ಮಲ್ಲಮ್ಮ ಅವರ ನಿಧನದ ನಂತರ ಕುಟುಂಬದಲ್ಲಿ ವಂಶವೃಕ್ಷ ತಯಾರಿಸುವ ಸಂದರ್ಭದಲ್ಲಿ ಗಂಭೀರ ತಿರುಚಾಟ ನಡೆದಿರುವುದು ಗೋಚರಿಸಿದೆ. ಹಿರಿಯ ಪುತ್ರ ಶಿವಶಂಕರ್ ಅವರಿಗೆ 2 ಪತ್ನಿಯರಿದ್ದು, ಹಿರಿಯ ಪತ್ನಿ ವಿಮಲಾ, 2ನೇ ಪತ್ನಿ ರಾಧಾ. ವಂಶವೃಕ್ಷ ತಯಾರಿಸುವಾಗ ವಿಮಲಾ ಅವರ ಹೆಸರನ್ನ ಜಾಣ್ಮೆಯಿಂದ ಕೈಬಿಟ್ಟು ಅಧಿಕಾರಿಗಳಿಗೆ ಅಸತ್ಯ ಮಾಹಿತಿ ನೀಡಲಾಗಿದೆ. ಈ ತಪ್ಪು ಮಾಹಿತಿಯ ಆಧಾರದ ಮೇಲೆ ಮುಂದಿನ ಪೀಳಿಗೆಯ ಹೆಸರಲ್ಲಿ ಪೌತಿಕತೆ ಮಾಡಿಸಿಕೊಂಡು ವಿಮಲಾ ಅವರಿಗೆ ಯಾವುದೇ ಮಾಹಿತಿ ನೀಡದೆ ಆಸ್ತಿಯನ್ನ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಹೇಳಿದರು. ತಪ್ಪು ಮಾಹಿತಿ ಸಲ್ಲಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಸಮಿತಿ ಸ್ಪಷ್ಟ ಎಚ್ಚರಿಕೆ ನೀಡಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವೆಂಕಟೇಶ್ ಪ್ಯಾಕರವಳ್ಳಿ, ಲಕ್ಷ್ಮಿ, ವಸಂತಕುಮಾರ್, ವಿಮಲಾ, ದಾಕ್ಷಾಯಿನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಸಣ್ಣಪ್ಪ ಮತ್ತು ಮಲ್ಲಮ್ಮ ಅಂತಕ್ಕಂಥವರಿಗೆ 3 ಜನ ಗಂಡು ಮಕ್ಕಳಿರ್ತಾರೆ. ಅವರು ಯಾರು ಅಂತಂದರೆ, ಒಂದು ಶಿವಶಂಕರ, ಒಂದು ಕಾಮಾಕ್ಷಯ್ಯ, ಇನ್ನೊಂದು ಮಂಜುನಾಥ್ ಅಂತ. ಈ 3 ಜನರ ಇದ್ದ ಒಂದು ಕುಟುಂಬದಲ್ಲಿ ಅವರ ತಾಯಿ ಮಲ್ಲಮ್ಮನವರು ಮರಣ ಹೊಂದಿದ ನಂತರ ಅವರ ತಾಯಿ ಒಬ್ಬರು ಬೇರೆ ಒಬ್ಬ ಮುಸ್ಲಿಂ ಜನಾಂಗದಿಂದ ಒಂದು ಸೈಟನ್ನು ಕೊಂಡ್ಕೊಂಡಿರ್ತಾರೆ. ಆ ಸೈಟನ್ನ ಕೊಂಡ್ಕೊಂಡ್ರ ಒಂದು ಜಾಗವನ್ನು 3 ಪಾಲು ಮಾಡಿ ಅವರು ಜೀವಂತವಾಗಿದ್ದಾಗಲೇ ಕೊಟ್ಟಿದ್ದಾರೆ. ಅವರು ಮರಣನ ಹೊಂದ್ತಾರೆ. ಮರಣ ಹೊಂದಿದ ನಂತರ ಈ ಕಾಮಾಕ್ಷಯ್ಯ ಮತ್ತು ಮಂಜುನಾಥ ಮತ್ತು ಶಿವಶಂಕರ ಅಂತಿದ್ರಲ್ಲ, ಅದರಲ್ಲಿ ಶಿವಶಂಕರ ಹಿರಿಯವರಿಗೆ 2 ಜನ ಪತ್ನಿಯರು. ಅದರಲ್ಲಿ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಲಕ್ಷ್ಮೀಪುರ ಬಡಾವಣೆಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿಯವರ 13ನೇ ವರ್ಷದ ಹನುಮ ಜಯಂತಿ ಹಾಗೂ ದೇಗುಲ ವಾರ್ಷಿಕೋತ್ಸವ ಕಾರ್ಯಕ್ರಮ ಡಿಸೆಂಬರ್ 13ರಂದು ನಡೆಯಲಿದೆ. ಕಳೆದ 13 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಹನುಮ ಜಯಂತಿ ಉತ್ಸವಕ್ಕೆ 16,000 ಭಕ್ತರು ಪಾಲ್ಗೊಳ್ಳುತ್ತಿದ್ದು, ಇದೊಂದು ನಾಡಹಬ್ಬದ ವಾತಾವರಣವನ್ನು ಸೃಷ್ಟಿಸಿದೆ. ಪಟ್ಟಣದಾದ್ಯಂತ ವಿದ್ಯುತ್ ದೀಪಾಲಂಕೃತಗೊಂಡಿದ್ದು, ಬಂಟಿಂಗ್ಸ್ನಿಂದ ರಾರಾಜಿಸುತ್ತಿದೆ. ದೇಗುಲದ ಮುಂಭಾಗ ಅಳವಡಿಸಿರುವ ಬೃಹತ್ ಉಗ್ರ ನರಸಿಂಹ ಸ್ತಬ್ಧ ಚಿತ್ರ, ಜೆಪಿ ನಗರದ ವರಾಹ ರೂಪ ಎಲ್ಲರ ಗಮನ ಸೆಳೆಯುತ್ತಿದೆ. ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್ ಹನುಮ ಮಾತನಾಡಿ, ಜಯಂತ್ಯೋತ್ಸವದ ಅಂಗವಾಗಿ ಡಿಸೆಂಬರ್ 12ರ ಸಂಜೆ ದೇವರಿಗೆ ಗಣಹೋಮ, ಪೂಜಾ ಕಾರ್ಯ ನಡೆಯಲಿದ್ದು, ಇದೇ ವೇಳೆ ದೇಗುಲದ ಆವರಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಶನಿವಾರ ಬೆಳಗ್ಗೆ ಮೂಲ ಮಂತ್ರ ಹೋಮವು ಜರುಗಲಿದ್ದು, 11 ಗಂಟೆಗೆ ಪೂರ್ಣಾಹುತಿ, ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ. ನಂತರ ಪಟ್ಟಣ ತಾಲೂಕಿನ ವಿವಿಧ ಭಾಗಗಳಿಂದ ಭಕ್ತರು ತರುವ ಪುಷ್ಪಮಾಲೆ ದೇವರಿಗೆ ಸಮರ್ಪಿಸಿದ ನಂತರ 1 ಗಂಟೆಗೆ ಸರಿಯಾಗಿ ದೇವರ ಉತ್ಸವವು ಬೃಹತ್ ಶೋಭಾಯಾತ್ರೆಯೊಂದಿಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ತೆರಳಲಿದೆ. ಅತ್ಯಧಿಕ ಪೊಲೀಸರ ನಿಯೋಜನೆ ಇದ್ದು, ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ. ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗಿಸಲಾಗುವುದು ಎಂದರು. ಭಕ್ತರ ಸಹಕಾರದಿಂದ ನಡೆದುಕೊಂಡು ಬರುತ್ತಿರುವ ಈ ಧಾರ್ಮಿಕ ಸತ್ಕಾರ್ಯಕ್ಕೆ ಸರ್ವರು ಆಗಮಿಸಿ ಉತ್ಸವ ಮತ್ತು ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಿಕೊಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಮುಖ್ಯಾಧಿಕಾರಿ ಬಸವರಾಜ್ ಕಾಟಪ್ಪ ಶಿಗ್ಗಾವಿ ಹಾಗೂ ದೇಗುಲದ ಟ್ರಸ್ಟ್ ಪದಾಧಿಕಾರಿಗಳು ಹಾಜರಿದ್ದರು. HCI ನ್ಯೂಸ್ ಬೇಲೂರು.
ಮಾತಾಡಲ್ಲ. ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹನುಮಾನ್ ಜಯಂತಿ ಸೇವಾ ಟ್ರಸ್ಟ್ ಇವರ ಸಂಯೋಗದೊಂದಿಗೆ ಇಂದಿಗೆ 13 ವರ್ಷ ಹನುಮ ಜಯಂತಿಯ ಕಾರ್ಯಕ್ರಮ ನಾಳೆ ಜರುಗಲಿದೆ. ನಾಳೆ ಸುಮಾರು 6 ಗಂಟೆಯಿಂದ 10:30 11 ಗಂಟೆಗೆ ಹೋಮ ಜರುಗಲಿದ್ದು 11:30ಗೆ ಪೂರ್ಣಾವತಿ ಆದ ನಂತರ 12:30ವರೆಗೆ 12 ಗಂಟೆಗೆ ಊಟದ ವ್ಯವಸ್ಥೆ ಇರುತ್ತದೆ. ಅದಾದ ನಂತರ 12:30ರಿಂದ 1 ಗಂಟೆಗೆ ಶ್ರೀ ವಿದ್ಯುತ್ ಕೆಲಸಗಾರರ ಕ್ಷೇಮಾಭಿವೃದ್ಧಿಯೇ ಸಂಘಗಳ ಶ್ರೇಯೋಭಿಲಾಷಿಯಾಗಬೇಕೆಂದು ಹೊಳೆನರಸೀಪುರ ವಿದ್ಯುತ್ ಗುತ್ತಿಗೆದಾರರ ಸಂಘದ ಮುಖಂಡ ಅತ್ರಿ ಪ್ರಭಾಕರ್ ಇಚ್ಛಾಶಕ್ತಿ ವ್ಯಕ್ತಪಡಿಸಿದರು. ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಎಸ್ಎಂ ಕೃಷ್ಣ ನೇತೃತ್ವದ ಸಂಘ ಹೊಳೆನರಸೀಪುರ ಪಟ್ಟಣದ ಪಿಆರ್ ಕಲ್ಯಾಣ ಮಂದಿರದಲ್ಲಿ ಪಂಚವರ್ಷದ ಮಹಾ ಚುನಾವಣೆ ಡಿಸೆಂಬರ್ 14ರಂದು ಭಾನುವಾರ ಬೆಂಗಳೂರಿನಲ್ಲಿ ನಡೆಯಲಿರುವ ಹಿನ್ನೆಲೆ ಪ್ರಚಾರ ಸಭೆ ನಡೆಸಿ ಮಾತನಾಡಿದರು. ವಿದ್ಯುತ್ ಕೆಲಸಗಾರರ ಜೀವನ ಸ್ಥಿತಿ ಶೋಚನೀಯ ಸ್ಥಿತಿಯಲ್ಲಿದೆ. ಅವರ ಅಭ್ಯುದಯಕ್ಕೆ ಸಂಘಗಳು ಪರಿಣಾಮಕಾರಿಯಾಗಿ ಗಮನ ಹರಿಸಬೇಕು. ಚುನಾವಣೆ ಅನ್ನೋದು ನಿಮಿತ್ತ ಮಾತ್ರ. ಅದಕ್ಕೆ ಹೊರತಾಗಿ ಗುತ್ತಿಗೆದಾರರು ಮತ್ತು ಕೆಲಸಗಾರರು ಎಲ್ಲರೂ ಒಂದೇ. ಇದನ್ನರಿತು ಉತ್ತಮ ಮನೋಭಾವದಿಂದ ಸಂಘಟನೆ ನಡೆಸಬೇಕಿದೆ ಎಂದರು. ರಾಜ್ಯ ಸಂಘದ ಮಾಜಿ ಉಪಾಧ್ಯಕ್ಷ ಪುರುಷೋತ್ತಮ್ ಮಾತನಾಡಿದರು. ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಕಲ್ಲೇಶಾಚಾರ್, ರವಿ, ಮುಖಂಡ ರಂಗೇಗೌಡ ಹಾಗೂ ಅರಸೀಕೆರೆ ಸಂಘದ ಅಧ್ಯಕ್ಷ ಚಂದ್ರಪ್ಪ ಉಪಸ್ಥಿತರಿದ್ದರು. ಪಟ್ಟಣದಲ್ಲಿ ವಿದ್ಯುತ್ ಗುತ್ತಿಗೆದಾರರ ಎಸ್ಎಂ ಕೃಷ್ಣ ನೇತೃತ್ವದ ಸಂಘದ ಸದಸ್ಯರು ರಾಜ್ಯ ಸಂಘದ ಚುನಾವಣೆ ಕುರಿತು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಗುತ್ತಿಗೆದಾರ ಅತ್ರಿ ಪ್ರಭಾಕರ್ ಮಾತನಾಡಿದರು. ಹೆಚ್ಐಎನ್ ನ್ಯೂಸ್ ಹೊಳೆನರಸೀಪುರ. ಹಾಗೆ ನಮ್ಮ ಗುತ್ತಿಗೆದಾರರಿಗೆ ತುಂಬಾ ನೋವಿದೆ. ಏನೋ ಆಶ್ವಾಸನೆ ಕೊಟ್ಟು ಬಂದಿದ್ರು, ಆ ಆಶ್ವಾಸನೆಯಲ್ಲಿ ಒಂದು ಕೂಡ ಕೆಲಸ ಇಲ್ಲ. ಬರೀ ಪ್ರೋಗ್ರಾಮ್ಗಳು ಮಾಡೋದು, ಇದನ್ನು ಮಾಡೋದು, ಅದೇ ನಡ್ಕೊಂಡು ಹೋಗಿದೆ. ಅದರಿಂದ ನಮ್ಮ ಒಂದು ಇದರಲ್ಲಿ ಒಂದು ಗುತ್ತಿಗೆದಾರರಿಗೆ ಆಗಬೇಕಾಗಿದೆ ಕೆಲಸ. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿರುವ ಉಚಿತ ಶೌಚಾಲಯ, ಪಾರ್ಕಿಂಗ್, ನಿಲುಗಡೆ ಜಾಗ ಹಾಗೂ ತಿಂಡಿ ಗಾಡಿಗಳ ಪ್ರದೇಶ ಸೇರಿದಂತೆ ಪುರಸಭೆ ವ್ಯಾಪ್ತಿಯ ವಿವಿಧ ಸ್ಥಳಗಳಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಸ್ವಚ್ಛತೆ ಪರಿಶೀಲನೆ ನಡೆಸಿದರು. ಮೊದಲಿಗೆ ಶೌಚಾಲಯ ಪರಿಶೀಲಿಸಿದ ಅವರು ಅಲ್ಲಿ ಕಂಡುಬಂದ ಗಬ್ಬಾದ ವಾಸನೆ, ಅಶುಚಿತ್ವ ಮತ್ತು ಸಂಜೆ ವೇಳೆ ಬೇಗನೆ ಬಾಗಿಲು ಹಾಕುತ್ತಿರುವ ನಿರ್ವಾಹಕರ ನಿರ್ಲಕ್ಷ್ಯದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ನಿರ್ವಾಹಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ ಅವರು, ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಬರ್ತಾರೆ. ಶೌಚಾಲಯದ ಸ್ಥಿತಿ ಪ್ರವಾಸಿಗರ ಅನುಭವಕ್ಕೆ ಕಳಂಕ ತರುತ್ತಿದೆ ಎಂದು ಗಂಭೀರವಾಗಿ ಹೇಳಿದರು. ಮುಂದೆ ತಿಂಡಿಗಾಡಿಗಳ ಸ್ವಚ್ಛತೆ ಮತ್ತು ಆಹಾರ ಗುಣಮಟ್ಟದ ಬಗ್ಗೆ ಗಮನ ಹರಿಸಿದ ಅಧ್ಯಕ್ಷರು ವ್ಯಾಪಾರಿಗಳಿಗೆ ಶುಚಿತ್ವದ ಬಗ್ಗೆ ಜಾಗೃತಿ ವಹಿಸುವಂತೆ ಸೂಚನೆ ನೀಡಿದ್ರು. ದೇವಸ್ಥಾನದ ಮುಂಭಾಗವನ್ನ ಗದ್ದಲವಾಗಿಸುತ್ತಿದ್ದ ವಾಹನ ಪಾರ್ಕಿಂಗ್ ವಿಷಯದಲ್ಲೂ ತಕ್ಷಣ ಕ್ರಮ ಕೈಗೊಂಡ ಅವರು ದೇಗುಲ ಹಿಂಭಾಗ ನಿಗದಿತ ಸ್ಥಳದಲ್ಲೇ ವಾಹನ ನಿಲ್ಲಿಸುವಂತೆ ಸೂಚನೆ ನೀಡಿದ್ರು. ಮುಂದಿನ 2 ತಿಂಗಳು ಶಾಲಾ ಮಕ್ಕಳು ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತರು, ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿದ್ದಾರೆ. ಈ ಕಾರಣ ಶೌಚಾಲಯ ತೆರೆಯುವ ಸಮಯ ರಾತ್ರಿ 9ರವರೆಗೂ ವಿಸ್ತರಿಸಬೇಕು. ಇದನ್ನ ಪಾಲಿಸದಿದ್ದರೆ ಕಠಿಣ ಕ್ರಮ ತಪ್ಪದೆ ಕೈಗೊಳ್ಳಲಾಗುತ್ತದೆ ಎಂದು ಪುರಸಭೆ ಅಧ್ಯಕ್ಷೆ ಎಚ್ಚರಿಕೆ ನೀಡಿದರು. ನಂತರ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಕಾಟಪ್ಪ ಶಿಗಾವಿ, ಸ್ಥಳೀಯರಿಂದ ಬಂದ ದೂರುಗಳ ಹಿನ್ನೆಲೆ ಪರಿಶೀಲನೆ ನಡೆಸಿದಾಗ ಹಲವು ಕಡೆ ಕಸ ಚೆಲ್ಲಾಡುತ್ತಿರುವುದು ಕಂಡುಬಂದಿದೆ. ಕಸದ ಡಬ್ಬಿಗಳ ಕೊರತೆಯೂ ಕಂಡುಬಂದಿದ್ದು, ಮಾಧ್ಯಮಗಳಲ್ಲಿ ವಿಷಯ ಹೊರಬಿದ್ದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೊಸ ಕಸದ ಡಬ್ಬಿಗಳನ್ನು ಹಾಕಿದ್ದಾರೆ. ಮತ್ತೆ ಕಸ ಹರಡಿದರೆ ಮೇಲಾಧಿಕಾರಿಗಳಿಗೆ ವರದಿ ಕಳುಹಿಸಲಾಗುವುದೆಂದು ತಿಳಿಸಿದ್ದಾರೆ. ಈ ಪರಿಶೀಲನೆಯಲ್ಲಿ ಪುರಸಭೆ ಸದಸ್ಯೆ ಮೀನಾಕ್ಷಿ ವೆಂಕಟೇಶ್, ಪ್ರಭಾಕರ್, ಆರೋಗ್ಯಾಧಿಕಾರಿ ರೋಹಿತ್ ಹಾಗೂ ದೇವಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್, ಬೇಲೂರು. ನಂತರನೇ ನಮಗೆ ಕೆಲಸ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಇನ್ನೂ ನಮಗೆ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ
ಈ ಕೆಲಸ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತೀವಿ. ಜನ ಏನು ಮಾಡ್ತಾರೆ, ನಮ್ಮ ಆಟೋ ಟಿಪ್ಪರ್ ಬರ್ತಾರೆ, ಅದಕ್ಕೆ ಕಸದ ಆಟೋದಲ್ಲಿ ಕಳಿಸ್ತಾರೆ. ಸಮಸ್ಯೆ ಇದೆ, ಅವರೇನು ಹೊರಗಡೆ ಬಿಸಾಕ್ತಾರೆ. ವ್ಯವಸ್ಥೆ ಬಗ್ಗೆ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ಸಿಕ್ಕ ಆದೇಶ ಪ್ರಸಿದ್ಧ ಆಗಿರೋದು ಎಲ್ರಿಗೂ ಗೊತ್ತಿದೆ. ವಿದೇಶಗಳಿಂದನೂ ಸಹ ಇಲ್ಲಿ ಬರ್ತಿದ್ದಾರೆ. ಮತ್ತು ಇವಾಗ ಏನು 2 ತಿಂಗಳಿದೆ, ಎಲ್ಲ ಶೈಕ್ಷಣಿಕ ಪ್ರವಾಸಕ್ಕೆ ಎಲ್ಲ ಮಕ್ಕಳು ಬರ್ತಾರೆ. ಮತ್ತು ಶಬರಿಮಲೆ ಅವ್ರು ಮಾಲೆ ಹಾಕಿದ್ದವರು ಸಹ ದೇವಸ್ಥಾನ ದರ್ಶನಕ್ಕೆ ಬರ್ತಾರೆ. ನಾವು ಸ್ವಚ್ಛತೆಯಿಂದ ಇರಬೇಕು, ನಮ್ಮ ಕರ್ತವ್ಯ ಇರಬೇಕು. ನಾವು ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಪುರಸಭೆಯವ್ರು ಬಂದು ನೀಟಾಗಿ ಎಲ್ಲ ದೇವಸ್ಥಾನ ಸರೌಂಡಿಂಗ್ ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಆದರೂ ನೋಡಿ ಮಧ್ಯಾಹ್ನದಲ್ಲೆಲ್ಲ ಇಷ್ಟೊತ್ತಿಗೆ ಹಿಂಗೆಲ್ಲ ಗಲೀಜೆಲ್ಲ ಆಗಿರುತ್ತೆ. ಮತ್ತು ಮೂಲಭೂತ ಸೌಕರ್ಯದ ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲಿ ಕಾಣುತ್ತೆ. ಮಾನವನ ಹಕ್ಕುಗಳು ಜಾತಿ, ಲಿಂಗ, ಧರ್ಮ, ಭಾಷೆ ಭೇದವಿಲ್ಲದೆ ಪ್ರತಿಯೊಬ್ಬರ ಘನತೆ, ಸಮಾನತೆ ಮತ್ತು ಸ್ವತಂತ್ರವನ್ನು ಎತ್ತಿ ಹಿಡಿಯುತ್ತದೆ ಎಂದು ಬೇಲೂರು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಹೇಳಿದರು. ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆ ಸಭಾಂಗಣದಲ್ಲಿ ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಮಾನವ ಹಕ್ಕು ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದರು. 1948ರ ಡಿಸೆಂಬರ್ 10 ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿದ ದಿನವಾಗಿದೆ. ಇದು ನಮ್ಮೆಲ್ಲರ ಮೂಲಭೂತ ಹಕ್ಕುಗಳಾದ ಜೀವನ, ಶಿಕ್ಷಣ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಸುತ್ತದೆ. ಈ ಹಕ್ಕುಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು. ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟದ ತಾಲೂಕು ಘಟಕದ ಅಧ್ಯಕ್ಷ ಐಎನ್ ಅರುಣ್ ಕುಮಾರ್ ಮಾತನಾಡಿ, ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಗುಲಾಮಗಿರಿ ಮತ್ತು ಚಿತ್ರಹಿಂಸೆಯಿಂದ ಮುಕ್ತಿ, ಶಿಕ್ಷಣ ಮತ್ತು ಕೆಲಸದ ಹಕ್ಕು, ಅಭಿಪ್ರಾಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವುಗಳು ಮಾನವ ಹಕ್ಕುಗಳ ಭಾಗಗಳಾಗಿವೆ. ನಮ್ಮ ಒಕ್ಕೂಟದಿಂದ ಪ್ರತಿ ವರ್ಷ ಮಾನವ ಹಕ್ಕು ದಿನಾಚರಣೆ ಆಚರಿಸುತ್ತಿದ್ದೇವೆ ಎಂದರು. ಡಾ ನಾರಾಯಣಸ್ವಾಮಿ ಮಾತನಾಡಿ, ಮಾನವ ಹಕ್ಕುಗಳು ಕೇವಲ ಘೋಷಣೆಯಾಗಿ ಉಳಿಯಬಾರದು, ಅವುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಮ್ಮ ಹಕ್ಕುಗಳನ್ನು ಚಲಾಯಿಸುವಾಗ ಇತರರ ಹಕ್ಕುಗಳನ್ನು ಗೌರವಿಸಬೇಕು. ಯಾವುದೇ ಸರ್ಕಾರ, ಗುಂಪು ಅಥವಾ ವ್ಯಕ್ತಿ ಇನ್ನೊಬ್ಬರ ಹಕ್ಕುಗಳನ್ನು ಉಲ್ಲಂಘಿಸಬಾರದು ಎಂದರು. ತಾಲೂಕಿನ ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟವು ಸಾಕಷ್ಟು ಉತ್ತಮ ಕೆಲಸ ಮಾಡುತ್ತಾ ನೊಂದವರ ಹಾಗೂ ಸಾಮಾಜಿಕ ಕಳಕಳಿಯ ಧ್ವನಿಯಾಗಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು, ಮುಂದೆ ಇನ್ನಷ್ಟು ಉತ್ತಮ ಸೇವೆಗಳನ್ನು ಸಮಾಜಕ್ಕೆ ನೀಡಲಿ ಎಂದರು. ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಜಿ ನಿಂಗರಾಜ್ ಮಾತನಾಡಿ, ಮಾನವ ಹಕ್ಕುಗಳು ಜಗತ್ತಿನ ಎಲ್ಲಾ ಜನರಿಗೆ ಅವರ ಹಿನ್ನೆಲೆ ಏನೇ ಇರಲಿ ಹುಟ್ಟಿನಿಂದಲೇ ಅನ್ವಯಿಸುತ್ತದೆ. ಎಲ್ಲ ಮಾನವ ಹಕ್ಕುಗಳು ಒಂದೇ ರೀತಿಯ ಮಹತ್ವ ಹೊಂದಿದೆ ಎಂದರು. ಬೇಲೂರಿನಲ್ಲಿ ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಮಾನವ ಹಕ್ಕು ದಿನಾಚರಣೆಯನ್ನು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಉದ್ಘಾಟಿಸಿದರು. ಪ್ರಮುಖರಾದ ಎಂಜಿ ನಿಂಗರಾಜ್, ಐಎನ್ ಅರುಣ್ ಕುಮಾರ್, ಡಾ ವಿಜಯ್ ಪಾಲ್ಗೊಂಡಿದ್ದರು. ಲಕ್ಷ್ಮೀನಾರಾಯಣ್, ಕಿರಣ್ ಶಂಕರ ಪ್ರಸಾದ್, ಚಲುವರಾಜ್, ರವೀಂದ್ರನಾಥ್, ಹರೀಶ್, ಮಂಜು, ಕಾಸಿಂ, ಪುಟ್ಟಸ್ವಾಮಿ, ಸಂತೋಷ್ ಕುಮಾರ್ ಅನೇಕರು ಪಾಲ್ಗೊಂಡಿದ್ದರು. HCN ನ್ಯೂಸ್, ಬೇಲೂರು. ದಿನಾಚರಣೆಯನ್ನು ಆಚರಿಸುತ್ತೇವೆ. 1948ರಂದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯ ಅಂಗೀಕರಿಸಿದ ದಿನ ಇವತ್ತು. ಏನು ಈ ಘೋಷಣೆಯ ಉದ್ದೇಶ ಅಂತ ಅಂದ್ರೆ ಪ್ರತಿಯೊಬ್ಬರ ನಾಗರಿಕರಿಗೂ ಸ್ವಾತಂತ್ರ್ಯತೆ, ಸಮಾನತೆ ಹಾಗೂ ಶಿಕ್ಷಣ ಇವೆಲ್ಲವೂ 3 ಮುಖ್ಯ ಮೌಲ್ಯಗಳನ್ನು ಕೊಡಿಸುವ ಒಂದು ದಿನವಾಗಿದೆ. ಮಾನವ ಹಕ್ಕನ್ನ ರಾಷ್ಟ್ರವ್ಯಾಪ್ತಿ ವಿಸರ್ಜನೆ ಆಯಿತು. ಅದರಿಂದ ಡಿಸೆಂಬರ್ 10ಕ್ಕೆ ಮಾನವ ಹಕ್ಕು ದಿನಾಚರಣೆ ಅಂತ ಇಡೀ ರಾಷ್ಟ್ರವ್ಯಾಪ್ತಿ ಅದು ನಿಗದಿ ಆಗಿದೆ. ಅದರಿಂದ ಡಿಸೆಂಬರ್ 10ರಲ್ಲೇ ನಾವು ಮಾನವ ಹಕ್ಕು ದಿನಾಚರಣೆ ಮಾಡ್ತಾ ಇದ್ದೀವಿ. ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಮಾಡಿದ್ದು. ನಾಗಲಕ್ಷ್ಮಿ ಮೇಡಮ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಡಿಸೆಂಬರ್ 13ರಂದು ನಡೆಯುವ ಹನುಮ ಜಯಂತಿ. ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಆಯೋಜನೆ. ಶಾಂತಿಯುತ ಹನುಮ ಜಯಂತಿಗೆ ಸಕಲ ಸಿದ್ಧತೆ. ಪೊಲೀಸರಿಂದ ಬಿಗಿ ಭದ್ರತೆ. ಸರ್ಕಾರಿ ಆದೇಶ ಉಲ್ಲಂಘಿಸಿ ಕ್ರಿಸ್ಮಸ್ ರಜೆ ದುರುಪಯೋಗ. ಶಾಲೆಗಳಲ್ಲಿ 1 ದಿನಕ್ಕಿಂತ ಹೆಚ್ಚಿನ ರಜೆ ನೀಡಬಾರದು. ಡಿಡಿಪಿಐ ಕಚೇರಿ ಮುಂದೆ ಶ್ರೀರಾಮ ಸೇನೆ ಪ್ರತಿಭಟನೆ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶಾಲಾ ಕಿಟ್ ವಿತರಣೆ ಪುನರ್ ಪರಿಶೀಲಿಸಿ ಕ್ರಮ. ರಕ್ತಹೀನತೆಯಿಂದ ಬಳಲುತ್ತಿರುವ ಕಾರ್ಮಿಕರಿಗೆ ನ್ಯೂಟ್ರಿಷನ್ ಕಿಟ್ ವಿತರಣೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭರವಸೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.